ಬೋರ್ ಆಗ್ತಾರೆ, ಒಬ್ಳೆ ಬೇರೆ ಬಂದಿದ್ದೀನಲ್ಲ. ಮಕ್ಳಿಗೆ ಇಷ್ಟ ಆಗುತ್ತೆ ಇದೆಲ್ಲ. ಇಷ್ಟ ಆಯ್ತು. ಜಸ್ಟ್ 300 rupees ಅಂತೆ. ಚೆನ್ನಾಗಿದೆ. ಹೇ ಗಾಯ್ಸ್, ಎಲ್ರು ಹೇಗಿದ್ದೀರಾ? ನಾನಂತೂ ಸಕ್ಕದಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಸಾರಿ ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಂಡ್ ಇವತ್ತಿನ ವಿಡಿಯೋ ಏನಾಗಿರತ್ತಂದ್ರೆ, ಇವತ್ತು ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಇವತ್ತು ನಾನು ಎಲ್ಲೆಲ್ಲೆಲ್ಲ ಹೋಗ್ತಿದ್ದೀನಿ, ಏನೇನ್ ಬೈ ಮಾಡ್ತೀನಿ, ಹಾಗೇನೆ ಏನೇನ್ ಮಾಡ್ತೀನಿ ಅನ್ನೋದೆಲ್ಲ ಈ ವಿಡಿಯೋದಲ್ಲಿರುತ್ತೆ. ಯಾರು ಈ ವಿಡಿಯೋ ಸ್ಕಿಪ್ ಮಾಡಬೇಡಿ. ಸ್ಟೇ ಟ್ಯೂನ್ ಗಾಯ್ಸ್, ಲವ್ ಯು. ಈಗ ಕ್ಯಾಬ್ ಅವ್ರು ಬಂದಿದ್ದಾರೆ. ಫಟ ಅಂತ ಓಡೋಗ್ಬಿಟ್ಟು ಮೆಟ್ರೋ ಹೊತ್ಕೊಂಡು ಆಮೇಲೆ ಎಲ್ಲೋಗೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋಣ. ಏನು ಪ್ಲಾನ್ ಇಲ್ಲ ಇವತ್ತು. ಲೆಟ್ಸ್ ಸಿ. 4694. ಎಸ್, ನಾನು ಇವಾಗ ಮಂತ್ರಿ ಸ್ಕ್ವೇರ್ ಅಲ್ಲಿ ಇಳ್ಕೊಂಡಿದ್ದೀನಿ. ಆಕ್ಚುಲಿ ಡೈರೆಕ್ಟ್ ಆಗಿ ಮೆಜೆಸ್ಟಿಕ್ ಹೋಗೋಣ ಇಲ್ಲ ಚಿಕ್ಕಪೇಟೆಗೆ ಹೋಗೋಣ ಅಂತ ಅನ್ಕೊಂಡಿದ್ದು. ಬಟ್ ಮಂತ್ರಿ ಸ್ಕ್ವೇರ್ ಓಪನ್ ಆಗಿರ್ಲಿಲ್ಲ, ತುಂಬಾ ದಿನ ಆದ್ಮೇಲೆ ಓಪನ್ ಆಗಿದೆ. ಅದಕ್ಕೆ ಸುಮ್ಮನೆ ಒಂದು ವಿಸಿಟ್ ಕೊಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಹಂಗೆ ಇಲ್ಲೊಂದು ಬಟ್ಟೆ ಶಾಪ್ ಇದೆ, ಚೆನ್ನಾಗಿದೆ. ಹಂಗೆ ಹೋಗ್ಬಿಟ್ಟು ಯಾವ್ದಾದ್ರು ಇಷ್ಟ ಆದ್ರೆ ಅಲ್ಲೊಂದೆರಡು ಬಟ್ಟೆ ಬೈ ಮಾಡ್ಬಿಟ್ಟು ಆಮೇಲೆ ಅಲ್ಗೋಟು ಚಿಕ್ಕಪೇಟೆ. ಮಂತ್ರಿ ಸ್ಕ್ವೇರ್ ಎಂಟ್ರಿ ಆದೆ. ಇದು ಯಾವ ತರ ಅಂತ ಅಂದ್ರೆ, ಮಂತ್ರಿ ಸ್ಕ್ವೇರ್ ಮೆಟ್ರೋ ಸ್ಟೇಷನ್ ಇಂದ ಡೈರೆಕ್ಟ್ ಮಂತ್ರಿ ಸ್ಕ್ವೇರ್ ಮಾಲ್ಗೆ ಎಂಟ್ರಿ ಇದೆ. ಸೊ ನೀವು ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಅಲ್ಲೇ ಬರ್ದಿರ್ತಾರೆ. ಸೊ ಇಲ್ಲೇನ್ ನೋಡೋಣ, ಸುಮ್ಮನೆ ಹೋಗೋ ಒಂದ್ ರೌಂಡ್ ಹಾಕೊಂಡ್ ಬರೋಣ. ಎಷ್ಟೊಂದ್ ದಿನ ಆಗಿದೆ ಅಲ್ಲ. ಏನ್ ಸಖತ್ತಾಗಿದೆ ನೋಡಿ ಗೈಸ್, ಟಾಯ್ಸ್. ಮಕ್ಳಿಗೆ ಇಷ್ಟ ಆಗುತ್ತೆ ಇದೆಲ್ಲ. ಬಟ್ ಕಾಸ್ಟ್ಲಿ ಇರುತ್ತೆ ಅಂತ ಅನ್ಕೊಳ್ತೀನಿ, ನನಗೂ ಗೊತ್ತಿಲ್ಲ. ನೀವು ಬೇಕು ಅಂದ್ರೆ ಬಂದ್ಬಿಟ್ಟು ಬೈ ಮಾಡ್ಬೋದು. ನಾನಂತೂ ಮಾಲ್ಸ್ ಗಳಲ್ಲೆಲ್ಲ ಏನು ಬೈ ಮಾಡಲ್ಲಪ್ಪ. ಇಲ್ಲಿ ಬೈ ಮಾಡಿದ್ರೆ ಹೊರಗಡೆ 500 ಇರೋದನ್ನ ಇಲ್ಲಿ ಡಬಲ್ ಮಾಡ್ಬಿಟ್ಟು ಮಾಡ್ತಾ ಇರ್ತಾರೆ. 1500 ಮಾಡ್ತಾರೆ. ಸುಮ್ನೆ ಏನು ಇಲ್ಲಿ ತಗೋಬೇಕು, ಅದನ್ನ ಹೊರಗಡೆ ಹೋಗ್ಬಿಟ್ಟು ತಗೊಂಡ್ರೆ ಆಯ್ತು. ಅದಕ್ಕೆ ನಾನು ಹೊರಗಡೆನೇ ತಗೊಳ್ಳೋದು. ನಾನ್ ಮಿನಿಸೋ ಕೇಳಿದೀನಿ, ಇದು ಯಾವ್ದೋ ಮುಮುಸೋ ಒಂದ್ ಬಂದ್ಬಿಟ್ಟಿದೆಯಲ್ಲ. ಯಾವ್ದಿದು ಮುಮುಸೋ? ಬಟ್ ಪ್ರಾಡಕ್ಟ್ಸ್ ಎಲ್ಲ ಸೇಮೇ ಇರುತ್ತೆ, ಸೇಮೇ ಇದೆ, ಹಂಗೆ ಕಾಣಿಸ್ತಾ ಇದೆ. ಬಟ್ ಏನೋ ಇದ್ರ ಹೆಸರು ಮುಮುಸೋ ಅಂತ. ಮುಮುಸೋ ಆಕ್ಚುಲಿ ಮಿನಿಸೋ ಅಂತ ಇರೋದು ಕೇಳಿದೀನಿ, ಮುಮುಸೋ ಫಸ್ಟ್ ಟೈಮ್. ಎಷ್ಟ್ ಕೆಳಗಡೆ ಜುಡಿಯೋ ಒಂದಿದೆ. ಜುಡಿಯೋ ನಂಗೆ ತುಂಬಾ ಇಷ್ಟ. ಸೊ ಒಂದ್ಸಲ ಹೋಗ್ಬಿಟ್ಟು ಏನಾದ್ರು ಪ್ರಾಡಕ್ಟ್ಸ್ ಚೆನ್ನಾಗಿದ್ರೆ, ಕ್ಲಾತ್ಸ್ ಏನಾದ್ರು ಚೆನ್ನಾಗಿದ್ರೆ ಅಲ್ಲಿ ಹೋಗಿ ಬೈ ಮಾಡಿ ಆಮೇಲೆ ನೆಕ್ಸ್ಟ್ ನಾನು ಹೇಳಿದ್ನಲ್ವಾ ಆ ಶಾಪಿಗೆ ಹೋಗೋಣ. ನೋಡೋಣ ಜುಡಿಯೋ ಎಲ್ಲಿದೆ, ಹುಡುಕ್ಬೇಕು ಇವಾಗ, ಮರ್ತೋಗ್ಬಿಟ್ಟಿದೀನಿ. ಬೈ ಮಾಡಕ್ ಏನೂ ಇಲ್ಲ ಅಂದ್ರೆ, ಎಲ್ಲಾನು ಇದೆ ಬಟ್ ನನಗೆ ಬೈ ಮಾಡ್ಬೇಕು ಅಂತ ಅನಿಸ್ತಾ ಇಲ್ಲ. ಸೊ ನಾನು ಕೆಳಗಡೆ ಹೋಗ್ತೀನಿ, ನಾನು ಹೇಳಿದ್ನಲ್ವಾ ಒಂದು ಶಾಪ್ ಇದೆ ಅಂತ. ಸೊ ಅಲ್ಲಿ ಹೋಗ್ಬಿಟ್ಟು ಬೈ ಮಾಡೋಣ. ಇಲ್ಲ ಬೋರ್ ಆಗ್ತಾರೆ, ಒಬ್ಳೆ ಬೇರೆ ಬಂದಿದ್ದೀನಲ್ಲ. ನೋಡೋಣ, ಜುಡಿಯೋ ಹತ್ರ ಬಂದಿದ್ದೇನೆ. ಯಾವ್ದಾದ್ರು ಚೆನ್ನಾಗಿದ್ರೆ ಡ್ರೆಸ್ ಬೈ ಮಾಡೋದಷ್ಟೇ. ಗೈಸ್, ನಾನು ಈ ಸ್ಲಿಪ್ಪರ್ ತಗೊಳ್ತಾ ಇದ್ದೀನಿ, ನಂಗೆ ಇಷ್ಟ ಆಯ್ತು. ಜಸ್ಟ್ 300 rupees ಅಂತೆ. ಚೆನ್ನಾಗಿದೆ. ಇನ್ನೊಂದೆರಡು 3 ತಗೊಳ್ಳೋಣ. ಫೈನಲಿ ಬೇಡ ಅಂತ ಅಂದ್ಬಿಟ್ಟು ಇಷ್ಟು ಬೈ ಮಾಡಿದ್ವಿ. ಇದ್ರಲ್ಲಿ ಒಂದಷ್ಟಿದೆ, ಗೊತ್ತಿಲ್ಲ ಎಷ್ಟಾಗುತ್ತೆ ಅಂತ ನೋಡೋಣ. ಬಟ್ ಚೆನ್ನಾಗಿದೆ, ಎಲ್ಲ ಬರ್ತಿದೆ. ಆ ಶಾಪಿಗೆ ಹೋಗೋಣ ಅನ್ಸುತ್ತೆ, ಇಲ್ಲೇ ಟೈಮ್ ಆಯ್ತು. ಸೊ ಇಷ್ಟು ಬೈ ಮಾಡಿಬಿಟ್ಟು ಮನೆಗೆ ಹೋಗ್ಬಿಟ್ರೆ ಮುಗೀತು ಅಷ್ಟೇ. ಆಮೇಲೆ ಮನೆಗೆ ಹೋಗ್ಬಿಟ್ಟು ನಾನು ಇದ್ರದ್ದು ಇನ್ನೊಂದು ಬ್ಲಾಗ್ ಮಾಡ್ತೀನಿ, ಏನೇನೆಲ್ಲ ತಗೊಂಡೆ ಎಷ್ಟಾಯ್ತು ಅಂತ ಹೇಳ್ಬಿಟ್ಟು. ಫೈನಲಿ ಬೇಡ ಅನ್ಕೊಂಡು 5000 ಶಾಪ್ ಮಾಡಿದ್ದಾಯ್ತು. ಸುಮ್ಮನೆ ಬಂದಿದ್ದು ನೋಡೋಣ ಅಂತ 5000 ಹೊಗೆ ಹಾಕಿಸ್ಕೊಂಡು ಹೋಗ್ತಾ ಇದ್ದೀನಿ. ಸಾಕು ಇವತ್ತಿಗೆ. ಬೇಡ ಶಾಪಿಂಗ್ ಬೇಡ ಅನ್ಕೊಂಡು 5000 ಹೊಗೆ ಹಾಕಿಸ್ಕೊಂಡು ಹೋಗ್ತಾ ಇದ್ದೀನಿ. ಬರ್ಬೇಕಿತ್ತಾ ಮಾಲ್ಗೆ? ಸುಮ್ಮನೆ ಡೈರೆಕ್ಟ್ ಆಗಿ ಏನ್ ಕೆಲಸ ಇದೆ ಅಲ್ಲಿಗೆ ಹೋಗಿ ಮುಗಿಸ್ಕೊಂಡು ಹೋಗಿದ್ರೆ ಆಗ್ತಿರ್ಲಿಲ್ವಾ? ಅಯ್ಯೋ ದೇವ್ರೆ, ಹೋಗ್ಲಿ ಬಿಡಿ. 5000 ತಾನೆ, ಬಟ್ ಬರ್ತಿದೆ. ಎಷ್ಟು ಬಂದಿದೆ ಗೊತ್ತಾ? ಆಕ್ಚುಲಿ ಎಷ್ಟು ಬಟ್ಟೆಗಳು ತಗೊಂಡೆ ಅಂಡ್
ಸ್ಲಿಪ್ಪರ್ಸ್ಗಳು ತೊಗೊಂಡೆ 5,000ಕ್ಕೆ. ಲಿಟ್ರಲಿ ಸೀರಿಯಸ್ಲಿ ಲಾಸ್ಟ್ ಟೈಮ್ ನಾನು ಚೂಡಿ ತೊಗೊಂಡಿದ್ದು 10,000 ಚೂಡಿ, 10,000 ರೂಪಾಯಿಗೆ 4 ಚೂಡಿದಾರ್ ಬಂದಿತ್ತು. ಇಲ್ಲಿ 5,000ಕ್ಕೆ 17 ಮೆಟೀರಿಯಲ್ಸ್ ಬಂದಿದೆ. ನಾನು ನಿಮಗೆ ತೋರಿಸ್ತೀನಿ ಏನೇನೆಲ್ಲ ತೊಗೊಂಡೆ ಅಂತ ಹೇಳ್ಬಿಟ್ಟು. ಅದನ್ನೇ ಇನ್ನೊಂದು ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಎಸ್, ಫೈನಲಿ ಶಾಪಿಂಗ್ ಮುಗಿಸ್ಕೊಂಡು ಬಂದ್ಬಿಟ್ಟು ಮತ್ತೆ ಬ್ಯಾಕ್ ಟು ಮನೆಗೆ ಹೋಗೋದು ಅನ್ನೋ ಹಾಗೆ ಬಂದ್ಬಿಟ್ಟು ಮೆಟ್ರೋದಲ್ಲಿ ಕುತ್ಕೊಂಡಿದ್ದೀನಿ. ಮೆಟ್ರೋಗೋಸ್ಕರ ವೆಯ್ಟಿಂಗ್. ಸೊ ಒಂದ್ಸಲ ಮೆಟ್ರೋ ಬಂದಮೇಲೆ ಹೋಗ್ತಾ ಇರೋದೆ ಮನೆ ಕಡೆಗೆ. ಸಾಕಪ್ಪ ಇವತ್ತಿಗೆ ಶಾಪಿಂಗ್ ಅಂದ್ಕೊಂಡು ಅಲ್ವಾ. ಹೇ ಫೈನಲಿ ಐ ಆಮ್ ಹೋಮ್. ಎಸ್, ಇವಾಗ ನಾನು ಏನೇನು ತೊಗೊಂಡೆ, ಎಷ್ಟೆಷ್ಟಾಯಿತು ಅಮೌಂಟ್ ಅಂತ ಹೇಳಿಬಿಟ್ಟು ಎಲ್ಲ ಇದೇ ವಿಡಿಯೋಲೇ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಬಟ್ ತುಂಬ ಲಾಂಗ್ ಆಗಿಬಿಡುತ್ತೆ ವಿಡಿಯೋ, ನಿಮಗೂ ಬೋರ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಈಗ ಏನೇನು ಬೈ ಮಾಡಿದ್ದೀನಿ ಅದನ್ನು ಬಂದುಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಐ ನೋ ಇದು ಸ್ವಲ್ಪ ಬೋರಿಂಗ್ ಆಗಿದೆ ನಿಮಗೆ ವ್ಲಾಗ್ ಅಂತ ಹೇಳಿಬಿಟ್ಟು. ಎಸ್, ನೆಕ್ಸ್ಟ್ ವ್ಲಾಗಿಂದ ನಾನು ನಿಮಗೆ ಬೋರ್ ಮಾಡಲ್ಲ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು, ಬೈ ಬೈ ಗೈಸ್.